ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜಾಲೆ. ಇವತ್ತು ಮಂಗಳೂರು ಬನ್ಸ್ನ ಹೇಗೆ ಮಾಡೋದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ, ಹಾಗೆ ಮೈಲ್ಡ್ ಸ್ವೀಟ್ ಇರುತ್ತೆ, ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು ಮೊಸರು ಹಾಗೂ 2 ಕಪ್ಪಷ್ಟು ಮೈದಾ, ಹಾಗೆ 1 ಬಾಳೆಹಣ್ಣು ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 3/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಈಗ ಬಾಳೆಹಣ್ಣನ್ನ ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈಗ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ, ಸಕ್ಕರೆ ಕೂಡ ಹಾಕೋಬೋದು, ಬಟ್ ನಾನು ಬೆಲ್ಲನ ಬಳಸ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ಪಷ್ಟು ಮೊಸರು ತೊಗೊಂಡು ಈಗ ನೋಡ್ತಾ ಇರ್ಬೋದು ಸ್ವೀಟ್ ಕನ್ಸಿಸ್ಟೆಂಟ್ ಆಗಿದೆ. ಈಗ ನಾನಿಲ್ಲಿ 2 ಕಪ್ಪಷ್ಟು ಮೈದಾನ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪನೂ ಗಂಟಿಲ್ದೇ ಹಾಕ್ಬಿಟ್ಟು ಈಗ ತುಪ್ಪ ಹಾಕಿ ಎತ್ತಿಡ್ತಾ ಇದ್ದೀನಿ. 8 ಗಂಟೆಗೆ ಆಗೋ ಕಾಲ ಫರ್ಮೆಂಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಬೆಳಗ್ಗಿನ ತಿಂಡಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಬೆಳಗ್ಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಕಾಫಿ ಪೌಡ್ರ್ ಬಳಸಿ ನಾನು ಡಿಕಾಕ್ಷನ್ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಟಿಕೆ ಉಪ್ಪು ಹಾಗೆ ಸ್ವಲ್ಪ ಕುದಿಯೋ ನೀರನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಬಳಸೋದ್ರಿಂದ ತುಂಬಾ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಈಗ ಕುದಿಯೋ ನೀರು ಹಾಕಿ ಡಿಕಾಕ್ಷನ್ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬನ್ಸ್ನ ಲೆಮನ್ ಸೈಜಷ್ಟು ಉಂಡೆಗಳ ಗಾತ್ರ ತೊಗೊಂಡು ದಪ್ಪಕ್ಕೆ ಲಟ್ಟಿಸ್ಕೊಬೇಕು. ದಪ್ಪಕ್ಕೆ ಲಟ್ಟಿಸ್ಕೊಂಡು ಬಿಸಿಯಾಗಿರೋ ಎಣ್ಣೆಗೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡೋದು. ಈಗ ಹಾಕಿದ್ದೀನಿ. 2 ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬನ್ಸ್ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮೈಲ್ಡ್ ಸ್ವೀಟ್ ಇರುತ್ತೆ. ನಮ್ಮ ಕಡೆ ಮಲೆನಾಡು ಕಡೆ ಎಲ್ಲ ಬನ್ಸ್ ಜೊತೆಗೆ ಕಾಫಿ ಕುಡಿತೀವಿ. ಸೊ ಹಾಗಾಗಿ ನಾನು ಕಾಫಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಕಾಯಿ ಚಟ್ನಿನ ಯೂಸ್ ಮಾಡ್ಕೊಬೋದು. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.